ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದಗೋಕುಲ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಮಂಗಳವಾರದ ಸಂಚಿಕೆಯಲ್ಲಿ ಮೊದಲಿಗೆ ನಂದ ಅಂಗಡಿಗೆ ಬಂದು ವಲ್ಲಭನ ಬಗ್ಗೆ ಕೂಗಾಡ್ತಾ ಇರ್ತಾನೆ ಹನುಮಂತಣ್ಣನ ಹತ್ರ ಹೇಳ್ಕೊಂಡು. ಹಾಗೆ ನಂದ ಅವನು ನನ್ನ ಮನಸ್ಸಿಗೆ ಕೊಡ್ತಾ ಇರೋ ಪೆಟ್ಟಿದೆಯಲ್ಲ ಅದು ಜೀವನ ಪರ್ಯಂತ ಇರುತ್ತೆ ಅಂತ ಹೇಳ್ತಾನೆ. ಆಗ ಹನುಮಂತಣ್ಣ, ಹಾಗೆಲ್ಲ ಅನ್ಕೋಬೇಡ ನಂದ, ವಲ್ಲಭನ ವಯಸ್ಸಲ್ಲಿ ನೀನು ಹೇಗಿದ್ದೆ ಯೋಚನೆ ಮಾಡು ಅಂತ ಪ್ರಶ್ನೆ ಮಾಡ್ತಾನೆ. ಆಗ ನಂದ, ಹೌದು ಹನುಮಂತಣ್ಣ, ನಂದೇ ಸಿಟ್ಟು, ನಂದೇ ಸ್ವಾಭಿಮಾನ ಅವನಿಗೆ ಅಂತ ಹೇಳ್ತಾನೆ. ಆಗ ಹನುಮಂತಣ್ಣ, ಅಲ್ವಾ ಮತ್ತೆ ಅವತ್ತು ನೀನು ಮಾಡಿದ್ದು ಸರಿ ಅಂದರೆ ಇವತ್ತು ವಲ್ಲಭ ಮಾಡಿದ್ದು ಸರಿನೇ ಆಯ್ತಪ್ಪ. ವಲ್ಲಭ ನಿನಗೆ ದುಡ್ಡು ಕೊಟ್ಟಿದ್ದು ದುರಹಂಕಾರದಿಂದ, ಸ್ವಾಭಿಮಾನದಿಂದ ಅಂತಲೇ ಅಂದ್ಕೊಳ್ಳೋಣ. ಇನ್ನೊಂದು ಯಾಕೆ ಯೋಚನೆ ಮಾಡಬಾರ್ದು? ಅವನು ನಿನ್ನ ಭುಜದ ಮೇಲಿರೋ ಭಾರ ಇಳಿಸೋಕ್ಕೆ ಕೊಟ್ಟಿರ್ಬೋದಲ್ವಾ? ಈಗಿನ ಕಾಲದಲ್ಲಿ ದುಡ್ಡನ್ನು ಹಾಗೆ ಹೀಗೆ ಖರ್ಚು ಮಾಡ್ತಾ ಇರೋ ಮಕ್ಕಳಿರೋ ಕಾಲದಲ್ಲಿ ಅವನು ನಿನಗೆ ನಿಯತ್ತಾಗಿ ದುಡ್ಡು ತಂದು ಕೊಟ್ಟನಲ್ಲ, ಅದನ್ನು ಯೋಚನೆ ಮಾಡು. ಇದಕ್ಕೆಲ್ಲ ನೀನು ಖುಷಿ ಪಡಬೇಕು ನಂದ, ಕೋಪ ಮಾಡಿಕೊಂಡ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ನಂದ, ನೀವು ಹೇಳ್ತಾ ಇರೋದು ಸರಿನೇ ಇದೆ. ಅವನ ವಯಸ್ಸಲ್ಲಿ ನಾನು ಹಾಗೇ ಇದ್ದೆ. ನಾನು ಸಂಪಾದನೆ ಮಾಡಿದ ದುಡ್ಡನ್ನು ಖರ್ಚಿಗೋಸ್ಕರ, ಮನೆಗೋಸ್ಕರ, ಗಿರಿಜಾಗೋಸ್ಕರ ಉಳಿತಾಯ ಮಾಡ್ತಾ ಇದ್ದೆ. ಆದರೆ ಅವನು ಬೇಡದಿರೋ ಖರ್ಚು ಯಾವುದನ್ನೂ ಮಾಡದೆ ನೇರವಾಗಿ ನನ್ನ ಕೈಗೆ ತಂದು ಕೊಡ್ತಾ ಇದ್ದಾನೆ. ನೀವು ಏನೇ ಹೇಳಿ ಹನುಮಂತಣ್ಣ, ಕೋಪದಲ್ಲಿ, ರೋಷದಲ್ಲಿ, ಸ್ವಾಭಿಮಾನದಲ್ಲಿ ನನ್ನ ಪಡಿ ಹೆಚ್ಚು ಅಂತ ಹೇಳ್ತಾ ಇರಬೇಕಾದ್ರೆ ಕೇಶವ ಅಲ್ಲಿಗೆ ಬಂದು, ಅಪ್ಪ ಅದೇನು ಪಡಿಯಚ್ಚು ಅಂತ ಹೇಳ್ತಾ ಇದ್ರಿ, ಏನದು ಅಂತ ಪ್ರಶ್ನೆ ಮಾಡ್ತಾನೆ. ಆಗ ನಂದ, ಏನಿಲ್ಲ ಕಣೋ, ಅದು ನಿನ್ನೆ ಬೆಲ್ಲದಚ್ಚು ಬಂತಲ್ಲ, ಲೆಕ್ಕ ತಗೊಂಡ್ಯಾ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಕೇಶವ, ಹ್ಞೂ ತಗೊಂಡೆ ಅಪ್ಪ ಅಂತ ಹೇಳ್ತಾನೆ. ಹಾಗೆ ನಂದ, ಸರಿ ಸರಿ ಹನುಮಂತಣ್ಣ, ನನಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ, ಹುಷಾರು ಕಂಡ್ರು ಅಂಗಡಿಲಿ ಅಂತ ಹೇಳಿ ಅವನು ಅಲ್ಲಿಂದ ಹೊರಡ್ತಾನೆ. ಹಾಗೆ ಕೇಶವನ ಹತ್ರ ಸುಂದ್ರ, ಏನೋ ಕೇಶವ, ನಿಮ್ಮ ಅಪ್ಪನ ಕೋಪ ಇನ್ನೂ ಇಳಿದೇ ಇಲ್ಲ, 10 ನಿಮಿಷ ಆಯಿತು ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಕೇಶವ, 10 ನಿಮಿಷಕ್ಕೆ ಕೂಲ್ ಆಗೋಕ್ಕೆ ನಮ್ಮಪ್ಪ ಏನು ಐರನ್ ಬಾಕ್ಸಾ, ಐರನ್ ಮ್ಯಾನ್, ಮಿನಿಮಮ್ ಅಂದರೆ 2 ದಿನ ಕೋಪ ಹೋಗಲ್ಲ ಅಂತ ಹೇಳ್ತಾನೆ. ಈ ಕಡೆ ವಲ್ಲಭ ಕಾಲೇಜಿಗೆ ಸ್ವಲ್ಪ ಬೇಗನೆ ಬಂದಿರ್ತಾನೆ. ಅವನ ಫ್ರೆಂಡ್ಸು ಅವನನ್ನು ನೋಡಿ, ಏನಪ್ಪ ಡೈಲಿ ಕ್ಲಾಸ್ ಶುರುವಾಗೋಕ್ಕೆ 5 ನಿಮಿಷ ಮುಂಚೆ ಬರ್ತಾ ಇದ್ದೆ, ಇವತ್ತು ನೋಡಿದ್ರೆ ಬೇಗ ಬಂದ್ಬಿಟ್ಟಿದೀಯಾ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ವಲ್ಲಭ, ಇಲ್ಲ ಅದು ಇವತ್ತು ಅಮೂಲ್ಯ ಸೆಮಿನಾರ್ ರಿಸಲ್ಟ್ ಅಲ್ವಾ, ಅದಕ್ಕೆ ಕಾಲೇಜಿಗೆ ಬೇಗ ಬಂದೆ ಅಂತ ಹೇಳ್ತಾನೆ. ಆಗ ಅವನ ಫ್ರೆಂಡ್, ಹ್ಞೂ ವಲ್ಲಭ, ಯಾಕೋ ಸ್ವಲ್ಪ ದಿನಗಳಿಂದ ನೀನು ವಿಚಿತ್ರವಾಗಿ ಆಡ್ತಾ ಇದೀಯ ಕಣೋ, ಬೇಡ ಬೇಡ ಅಂದರೂ ನಿನ್ನ ಮೇಲೆ ಡೌಟ್ ಬರ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ವಲ್ಲಭ, ಡೌಟಾ, ಏನು ಡೌಟ್ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಅವನ ಫ್ರೆಂಡ್, ಅಲ್ಲ ಅಮೂಲ್ಯ ರಿಸಲ್ಟ್ ಏನಾದರೂ ನಿನಗೇನು, ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದೀಯಾ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ವಲ್ಲಭ, ಏನರೋ ಹೀಗೆ ಕೇಳ್ತಾ ಇದ್ದೀರಾ, ನಿನ್ನ ಅವಳಿಗೋಸ್ಕರ ತಾನೇ ನಾನು ಸೆಮಿನಾರ್ನಲ್ಲಿ ಚಾನ್ಸ್ ಸಿಗಬೇಕು ಅಂತ ಅಷ್ಟೆಲ್ಲ ಸ್ಟ್ರೈಕ್ ಮಾಡಿದ್ದು, ಸೊ ನಾವೇ ತಲೆ ಕೆಡಿಸ್ಕೋಬೇಕು ಕಣ್ರು ಅಂತ ಹೇಳ್ತಾನೆ. ಆಗ ಅವನ ಫ್ರೆಂಡ್, ಹಲೋ ಹಲೋ, ಸ್ಮಾಲ್ ಡೈಲಾಗ್ ಕರೆಕ್ಷನ್, ತಲೆ ಕೆಡಿಸ್ಕೊಂಡಿರೋದು ನಾವಲ್ಲ ನೀನು ಅಂತ ಹೇಳ್ತಾರೆ ನಗ್ತಾ. ಹಾಗೆ ವಲ್ಲಭ, ಅಲ್ಲ ಕಣ್ರು, ಏನು ಇಬ್ಬರು ಸೇರಿಕೊಂಡು ಈ ಥರ ಎಲ್ಲ ಇಂಟ್ರೋಗೇಷನ್ ಮಾಡ್ತಾ ಇದ್ದೀರಾ, ನೀವು ಮಾತಾಡ್ತಿರೋದು ನೋಡಿದ್ರೆ ನನ್ನ ಮತ್ತು ಅವಳ ಮಧ್ಯೆ ಏನೋ ನಡೀತಾ ಇದೆ, ಸಮಥಿಂಗ್ ಕುಚ್ ಕುಚ್ ಹೋತಾ ಹೇ, ಅದೆಲ್ಲ ಇದೆ ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ಅದೆಲ್ಲ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅವಳು ಕಂಡ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ, ರಕ್ತ ಎಲ್ಲ ಕೊತ ಅಂತ ಕುದಿಯುತ್ತೆ. ಆದರೂ ಒಳ್ಳೆ ಹುಡುಗಿ ಕಣೋ ಅವಳು, ತಲೆಯಲ್ಲಿ ದೇವರು ಬೇಸಿಕ್ ಅಪ್ಲಿಕೇಶನ್ ಹಾಕೋದನ್ನೇ ಮರ್ತುಬಿಟ್ಟಿದ್ದಾನೆ ಅಷ್ಟೇ. ಕೋತಿ, ಗೋರಿಲ್ಲ, ಚಿಂಪಂಜಿ ಥರ ಆಡ್ತಾ ಇರ್ತಾಳೆ ಅಷ್ಟೇ. ಆದರೆ ಪಾಪ ಕಣೋ, ಒಳ್ಳೆ ಹುಡುಗಿ, ಅವಳು ನೋಡಿದ್ರೆ ಡಿಚ್ಚಿ ಹೊಡಿಬೇಕು ಅನಿಸುತ್ತೆ, ಕಾಲೇಜ್ ಟೆರೆಸಿಂದ ದೂಕ್ ಬಿಡಬೇಕು ಅಂತ ಅನಿಸುತ್ತೆ. ಆದರೂ ಕಣೋ ಅವಳು ಪಾಪ ಒಳ್ಳೆ ಹುಡುಗಿ ಅಂತ ಮಾತಾಡ್ತಾ ಇರ್ತಾನೆ ಅಮೂಲ್ಯ ಬಗ್ಗೆ. ಆಗ ಅವನ ಫ್ರೆಂಡ್ಸ್ ಮತ್ತೆ ರೇಗಿಸ್ಲಿಕ್ಕೆ ಶುರು ಮಾಡ್ತಾರೆ. ಆಗ ವಲ್ಲಭ, ಅಲ್ಲ ಕಣ್ರು, ಅವಳು ಸೆಮಿನಾರ್ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದೆ ಫೇಲ್ ಆದರೆ ಆಮೇಲೆ ನಾನು ಅವಳ ಜೊತೆ ಡಿಬಾರ್ ಆಗಬೇಕಲ್ಲ ಅಂತ ಬೆಳಗ್ಗೆ ಕಾಲೇಜಿಗೆ ಬೇಗ ಬಂದೆ, ಕ್ಲಾಸ್ಗೆ ಲೇಟ್ ಆಯಿತು, ಬನ್ನಿ ಹೋಗೋಣ ಅಂತ ಹೇಳಿ ಅವನು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ. ಆಗ ಅವನ ಫ್ರೆಂಡ್, ಲೋ ಮಗ, ಇಲ್ಲಿ ಏನೋ ನಡೀತಾ ಇದೆ, ನಾವು ಬೇಡ ಅಂದ್ಕೊಂಡ್ರು ಏನೋ ವಾಸನೆ ಬರ್ತಾ ಇದೆ ಕಣೋ, ಏನೋ ಆಗಿದೆ, ನನಗೆ ಗೊತ್ತೇ ಆಗದೆ ಅಂತ ಹಾಡು ಹೇಳ್ಕೊಂಡು ವಲ್ಲಭನ ಬಗ್ಗೆ ಡೌಟ್ ಪಡ್ತಾರೆ. ಹಾಗೆ ಈ ಕಡೆ ಸೂರ್ಯಕಾಂತ್ ಮನೆಯಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ರೆಸ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಸೂರ್ಯಕಾಂತ್ ಹಾಗೂ ಚಂದ್ರಕಾಂತ್ ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಬಂದ ಇಂದ್ರ ಕಲಾವತಿ ಬಗ್ಗೆ ಚಾಡಿ ಹೇಳಲು ಶುರು ಮಾಡ್ತಾಳೆ. ಹಾಗೆ ಇಂದ್ರ ಮಾತನ್ನು ಮುಂದುವರಿಸಿ, ಅಕ್ಕಗೆ ಒಡವೆಗಳಂದರೆ ತುಂಬ ಇಷ್ಟ ಇದ್ದರೂ ಕೂಡ ದೇವಸ್ಥಾನಕ್ಕೆ ಯಾಕೆ ಒಂದು ಒಡವೆ ಕೂಡ ಹಾಕ್ಕೊಂಡು ಬಂದಿಲ್ಲ ಎಂಬುದು ಆಕೆ ಪ್ರಶ್ನೆ ಮಾಡ್ತಾಳೆ. ಹಾಗೆ ಅಮೂಲ್ಯ ಒಡವೆ ಏನಾಯಿತು ಅಂತ ಇನ್ನೂವರೆಗೂ ಯಾರಿಗೂ ಗೊತ್ತಿಲ್ಲ. ಈಗ ಅಕ್ಕ ತನ್ನೆಲ್ಲ ಒಡವೆಗಳನ್ನು ಅಮೂಲ್ಯಕ್ಕೆ ಕೊಟ್ಟಿರಬಹುದು ಅಂತ ತನಗೆ ಬಂದಿರುವ ಅನುಮಾನನ ಅಲ್ಲಿ ವ್ಯಕ್ತಪಡಿಸ್ತಾಳೆ. ಹಾಗೆ ಚಂದ್ರಕಾಂತ್ ಅವಳ ಮೇಲೆ ತುಂಬಾ ಕೋಪ ಮಾಡಿಕೊಂಡು,
ನೀನು ಇಲ್ಲಿಂದ ಹೊರಟೋಗು, ಹೊತ್ತಿಗೆ ಹೇಗಂತ ನಮಗೆಲ್ರಿಗೂ ಗೊತ್ತು ಅಂತ ಬೈದು ಅವಳನ್ನು ಅಲ್ಲಿಂದ ಕಳಿಸ್ತಾನೆ. ಹಾಗೆ ಸೂರ್ಯಕಾಂತ್ ಹತ್ರ ಬಂದು, ಅಣ್ಣ ನೀನು ಬೇಜಾರು ಮಾಡ್ಕೋಬೇಡ, ಇಂದ್ರನ ಸ್ವಭಾವ ನಿನಗೆ ಗೊತ್ತಲ್ವೇ, ಅವಳ ಮಾತು ಕೇಳಿ ಬೇಸರ ಮಾಡ್ಕೋಬೇಡ, ಹೊತ್ತಿಗೆ ನಿನ್ನ ಮಾತನ್ನು ಮೀರಿ ಯಾವತ್ತೂ ಏನನ್ನೂ ಮಾಡೋದಿಲ್ಲ ಅಂತ ಧೈರ್ಯನ ತುಂಬ್ತಾನೆ. ಈ ಕಡೆ ಮತ್ತೊಂದು ಸೀನಲ್ಲಿ ಅಮೂಲ್ಯ ಇವತ್ತು ರಿಸಲ್ಟ್ ಏನಾಗ್ಬೋದು ಅನ್ನೋ ಟೆನ್ಷನ್ನಲ್ಲಿ ನಿಂತಿರ್ತಾಳೆ. ಅಲ್ಲಿಗೆ ಬಂದ ಅವಳ ಫ್ರೆಂಡ್ ಚೈತ್ರ, ಏನಾಯ್ತು ಅಮೂಲ್ಯ, ಯಾಕೆ ಹೀಗೆ ನಿಂತಿದ್ದೀಯಾ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಅಮೂಲ್ಯ, ಏನಿಲ್ಲ ಕಣೆ, ನಾನೇನೋ ಪ್ರೆಸೆಂಟೇಷನ್ ಚೆನ್ನಾಗೇ ಕೊಟ್ಟಿದ್ದೀನಿ, ಆದರೆ ಲಂಬೋದರ್ ಸರ್ ಏನಾದರೂ ಮಾಡಿ ನನ್ನನ್ನು ಡಿಬರ್ ಮಾಡಿಸ್ಬಿಟ್ರೆ, ಪಾಪ ನನ್ನ ಜೊತೆ ನನಗೆ ಎಷ್ಟೊಂದು ಸಹಾಯ ಮಾಡಿರೋ ವಲ್ಲಭ ಕೂಡ ಡಿಬರ್ ಆಗಿಬಿಡ್ತಾನೆ ಅಂತ ಬೇಜಾರಾಗ್ತಿದೆ ಕಣೆ ಅಂತ ವಲ್ಲಭನ ಬಗ್ಗೆ ಮಾತಾಡ್ತಾಳೆ. ಆಗ ಅವಳ ಫ್ರೆಂಡ್, ಅಲ್ಲ ಕಣೆ, ಮೊದಲಿಗೆ ಶತ್ರುಗಳಂತೆ ಕಿತ್ತಾಡ್ತಿದ್ದ ನೀವಿಬ್ರು ಈಗ ಒಬ್ರಿಗೊಬ್ರು ಬೆಂಬಲವಾಗಿ ನಿಂತಿರೋದನ್ನು ನೋಡಿದ್ರೆ ಇಲ್ಲಿ ಏನೋ ಮ್ಯಾಜಿಕ್ ನಡೆದಿದೆ ಅಂತ ತಮಾಷೆ ಮಾಡ್ತಾಳೆ. ಆಗ ಅಮೂಲ್ಯ, ಹಾಗೇನೂ ಇಲ್ಲ ಅಂತ ಬೈದು ಅವಳನ್ನು ಅಲ್ಲಿಂದ ಕಳಿಸ್ತಾಳೆ. ಈ ಕಡೆ ಗಿರಿಜಾ ಹಾಗೂ ಮೀನಾ ಇಬ್ರು ಮಾತಾಡ್ತಾ ಇರ್ತಾರೆ. ಗಿರಿಜಾ ಮನೆಯಲ್ಲಿ ನಡೆದಿರೋ ಘಟನೆಗಳನ್ನು ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡಿರ್ತಾಳೆ. ಹಾಗೆ ವಲ್ಲಭನ ಹತ್ರ ಮಾತಾಡಿದಾಗ ಅವನು ಹೇಳಿರೋ ಮಾತನ್ನು ಕೂಡ ಅವಳು ಮೀನಾಗೆ ಹೇಳ್ತಾಳೆ. ಹಾಗೆ ನಮ್ಮ ವಲ್ಲಭ ಹೇಳಿರೋದನ್ನು ಕೇಳಿ ನನಗೆ ಎಷ್ಟು ಖುಷಿಯಾಯಿತು ಗೊತ್ತಾ ಅಂತ ಹೇಳ್ತಿರ್ತಾಳೆ. ಹಾಗೆ ಮೀನಾ, ಅತ್ತೆ, ವಲ್ಲಭ ಮಾಡಿರೋದು ಸರಿಯಾಗೇ ಇದೆ, ಅವನು ತನ್ನ ಹೆಂಡತಿ ಅಮೂಲ್ಯಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ. ಅವನು ಒಳ್ಳೆ ಗಂಡನೂ ಹೌದು, ಒಳ್ಳೆ ಮಗನೂ ಹೌದು. ನಿಮ್ಮ ಗೌರವಕ್ಕೆ ಏನಾದರೂ ಧಕ್ಕೆ ಬಂದರೆ ಅದನ್ನು ಕೂಡ ಅವನು ಸಹಿಸೋದಿಲ್ಲ, ಯಾರ ವಿರುದ್ಧ ಬೇಕಾದರೂ ನಿಂತ್ಕೋತಾನೆ. ಅದೇ ರೀತಿ ಹೆಂಡತಿ ಗೌರವಕ್ಕೂ ಏನಾದರೂ ಧಕ್ಕೆ ಆದರೆ ಅವನು ಯಾರ ವಿರುದ್ಧ ಬೇಕಾದರೂ ನಿಲ್ತಾನೆ. ನೀವು ಒಳ್ಳೆ ಮಗನಿಗೆ ಜನ್ಮ ಕೊಟ್ಟಿದ್ದೀರಿ ಅತ್ತೆ ಅಂತ ವಲ್ಲಭನ ಬಗ್ಗೆ ಹೊಗಳ್ತಾ ಇರ್ತಾಳೆ. ಆಗ ಅಲ್ಲಿಗೆ ಬಂದ ಪ್ರಿಯಾ, ಅತ್ತೆ, ವಲ್ಲಭ ಮಾಡಿರೋದು ದೊಡ್ಡ ತಪ್ಪು. ಅವನು ಮಾವಂಗೆ ದುಡ್ಡು ಕೊಡೋಕ್ಕೆ ಹೋದ. ಮಾವ ಯಾರ ಹತ್ರನೂ ದುಡ್ಡು ಇಸ್ಕೊಳ್ಳೋದಿಲ್ಲ, ಅವರು ತುಂಬಾನೇ ಸ್ವಾಭಿಮಾನಿ ಅಂತ ನೀವೇ ಹೇಳಿದ್ದು ಅಲ್ವಾ. ಅಷ್ಟು ಸ್ವಾಭಿಮಾನ ಇರೋ ಮಾವಂಗೆ ಅವನು ದುಡ್ಡು ಕೊಡೋಕ್ಕೆ ಹೋದ. ಇನ್ನೂವರೆಗೂ ನನ್ನ ಗಂಡನೇ ದುಡ್ಡು ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ತಾಳೆ. ಆಗ ಮೀನಾ, ನೀವು ಏನೇನೋ ಹೇಳೋಕ್ಕೆ ಬರಬೇಡಿ, ವಲ್ಲಭ ಮಾಡಿರೋದು ಸರಿಯಾಗೇ ಇದೆ. ಅವನು ಎಂಥ ಸಂದರ್ಭದಲ್ಲಿ ಮದುವೆಯಾಗಿದ್ದ ಅಂತ ನಿಮಗೆ ಗೊತ್ತಿಲ್ಲ. ಅವನು ಯಾರಿಗೂ ಗೊತ್ತಿಲ್ಲದೆ ಮದುವೆಯಾಗಿ ಹೆಂಡತಿನ ಮನೆಗೆ ಕರ್ಕೊಂಡು ಬಂದಿರೋದು. ಈಗ ಹೆಂಡತಿಗೋಸ್ಕರ ನಿಲ್ಲೋದು ಅವನ ಕರ್ತವ್ಯ ಕೂಡ. ಅವನು ಸರಿಯಾಗೇ ಮಾಡಿದ್ದಾನೆ ಅಂತ ಗಟ್ಟಿಯಾಗಿ ಮಾತಾಡ್ತಾಳೆ. ಆಗ ಪ್ರಿಯಾ ಅವನಿಗೆ ಲವ್ ಮಾಡಿ ಮದುವೆಯಾಗು ಅಂತ ಯಾರಾದರೂ ಹೇಳಿದ್ರಾ ಅಂತ ಪ್ರಶ್ನೆ ಮಾಡೋಕ್ಕೆ ಹೋಗ್ತಾಳೆ. ಆಗ ಮೀನಾ, ನೀವು ಮತ್ತೆ ಈ ವಿಷಯನ ಮಾತಾಡೋಕ್ಕೆ ಬರಬೇಡಿ, ಅದು ಅವರವರ ಇಷ್ಟ, ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂತ ಹೇಳ್ತಾಳೆ. ಆಗ ಪ್ರಿಯಾ, ಅತ್ತೆ ನೀವೇ ಹೇಳಿ, ವಲ್ಲಭ ಮಾಡಿರೋದು ದೊಡ್ಡ ತಪ್ಪಲ್ವಾ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಗಿರಿಜಾ, ಅವನು ಹೆಂಡತಿಗೋಸ್ಕರ ನಿಂತಿರೋದು ಸರಿಯಾಗೇ ಇದೆ. ಪ್ರಿಯಾ, ನಿನಗೆ ಒಂದು ವಿಷಯ ಹೇಳ್ತೀನಿ ಕೇಳು, ಅಪ್ಪ ಮಗನ ಮಧ್ಯೆ ನಾವು ಹೋಗಲೇಬಾರ್ದು, ಹೋದರೆ ನಾವೇ ದಡ್ರು ಅಂತ ಹೇಳಿ ಮೀನಾ ಜೊತೆ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆ. ಈ ಕಡೆ ಪ್ರಿಯಾಗೆ ಸ್ವಲ್ಪ ಅವಮಾನ ಆದ ಹಾಗೆ ಆಗಿ ಅವಳು ನಿಧಾನವಾಗಿ ಅಲ್ಲಿಂದ ಜಾರ್ಕೊಂಡು ಬಿಡ್ತಾಳೆ. ಈ ಕಡೆ ಎಲ್ಲರೂ ಕಾಲೇಜಲ್ಲಿ ಅಮೂಲ್ಯ ರಿಸಲ್ಟ್ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ HODಗಾಗಿ ವೇಟ್ ಮಾಡ್ತಾ ಇರ್ತಾರೆ. ಹಾಗೆ HOD ಬಂದು ಅಮೂಲ್ಯ ತುಂಬಾ ಚೆನ್ನಾಗಿ ಪ್ರೆಸೆಂಟೇಷನ್ ಕೊಟ್ಟು ಕಾಲೇಜಿಗೆ ಟಾಪರ್ ಆಗಿದ್ದಾಳೆ ಅನ್ನೋ ವಿಷಯನ ಹೇಳ್ತಾರೆ. ಇದನ್ನ ಕೇಳಿ ಎಲ್ರಿಗೂ ಖುಷಿ ಆಗುತ್ತೆ. ಈ ಕಡೆ ಅಮೂಲ್ಯಗೆ ವಲ್ಲಭನ ಖುಷಿ ನೋಡಿ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಹಾಗೆ ಪ್ರೀತಿನೂ ಆಗುತ್ತೆ. ಹಾಗೆ HOD ಲೇಟ್ ಆಯ್ತು, ಎಲ್ಲರೂ ಕ್ಲಾಸಿಗೆ ಹೊರಡಿ ಅಂತ ಹೇಳ್ತಾರೆ. ಆಗ ವಲ್ಲಭ, ಸರ್ ಇನ್ನೂ ಒಂದು ಕೆಲಸ ಇದೆ, ಇರಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಎಲ್ರಿಗೂ ಏನಿರ್ಬೋದು ಅಂತ ಕುತೂಹಲ ಆಗುತ್ತೆ. ಈ ಕಡೆ ಪ್ರಿಯಾ ಮತ್ತು ವೀಣಾ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಹಾಗೆ ಒಂದು ಪ್ಲ್ಯಾನ್ ಕೂಡ ಮಾಡ್ತಾರೆ. ಹಾಗೆ ವೀಣಾ, ನಾಳೆ ಒಂದು ಫಂಕ್ಷನ್ ಇದೆ, ನೀನು ನಿನ್ನ ಗಂಡನ ಕರ್ಕೊಂಡು ಬರಲೇಬೇಕು. ಹಾಗೆ ಬರುವಾಗ ಒಡವೆಗಳನ್ನು ಲಾಕರ್ನಲ್ಲಿ ಇಡ್ತೀನಿ ಅಂತ ಸುಳ್ಳು ಹೇಳಿ ತೆಗೆದುಕೊಂಡು ಬಾ ಹೇಗಾದರೂ ಮಾಡಿ ಅಂತ ಪ್ಲ್ಯಾನನ್ನು ಹೇಳ್ಕೊಡ್ತಾಳೆ. ಹಾಗೆ ವೀಣಾ ಮಾತನ್ನು ಮುಂದುವರಿಸಿ, ಅಳಿಯಂದ್ರು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಪ್ರಿಯಾ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಪ್ರಿಯಾ, ಹೌದು ಅಮ್ಮ ಅಂತ ಹೇಳ್ತಾ ಹಣದ ವ್ಯವಸ್ಥೆ ಮಾಡೋದಾಗಿ ಹೇಳಿದ್ದಾರೆ ಅಂತ ಹೇಳ್ತಾಳೆ. ಈ ವಿಷಯನ ಕೇಳಿ ಅವಳಿಗೆ ತುಂಬಾನೇ ಖುಷಿಯಾಗುತ್ತೆ. ಹಾಗೆ ಈ ಕಡೆ ವಲ್ಲಭ ಕಾಲೇಜಲ್ಲಿ ಬೆಸ್ಟ್ ಲೆಕ್ಚರ್ ಎಂದು ಹೆಸರುವಾಸಿಯಾಗಿದ್ದ ಲಂಬೋದರ್ ಸರ್ ಅಸಲಿ ಮುಖವನ್ನು ಬಯಲು ಮಾಡಲಿಕ್ಕೆ ಹೋಗ್ತಾನೆ. ಹಾಗೆ ಲಂಬೋದರ್ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಕಿರುಕುಳ ಕೊಡ್ತಾ ಇರೋದನ್ನು ಕೂಡ HOD ಹತ್ರ ಹೇಳ್ತಾನೆ. ಹಾಗೆ ಈ ಕಡೆ HOD ಮೊದಲು ಲಂಬೋದರ್ ಮೇಲೆ ಬಂದ ಆರೋಪವನ್ನು ನಂಬೋದಿಲ್ಲ. ಆದರೆ ವಲ್ಲಭ ವಿದ್ಯಾರ್ಥಿನಿಯನ್ನ ಒಗ್ಗೂಡಿಸಿ ಅವರಿಂದ ಸತ್ಯ ಹೇಳಿಸ್ತಾನೆ. ಕ್ಲಾಸ್ ರೂಮಲ್ಲಿ ನೋಟ್ಸ್ ಬರೆಯುವಾಗ, ಲೈಬ್ರರಿಯಲ್ಲಿ ಮತ್ತು ಕಾಲೇಜಿಂದ ಮನೆಗೆ ಹೋಗುವಾಗ ಲಂಬೋದರ್ ಸರ್ ನೀಡುತ್ತಿದ್ದ ಕಿರುಕುಳದ ಬಗ್ಗೆ ವಿದ್ಯಾರ್ಥಿನಿಯರು ಕಣ್ಣೀರು ಹಾಕೋತಾ ವಿವರಿಸ್ತಾರೆ. ಈ ವಿಷಯವನ್ನು ಯಾರಿಗಾದ್ರೂ ಹೇಳಿದ್ರೆ ಫೇಲ್ ಮಾಡೋದಾಗಿ ಲಂಬೋದರ್ ಸರ್ ಬೆದರಿಕೆ ಹಾಕಿದ್ದ ಅನ್ನೋ ವಿಷಯನೂ ಕೂಡ ಹೇಳ್ತಾರೆ. ಇವೆಲ್ಲವನ್ನು ಕೇಳಿ HOD, ಲಂಬೋದರ್,
ಇವರು ಹೇಳ್ತಾ ಇರೋದು ನಿಜನಾ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಲಂಬೋದರ್ ಸರ್ ನಂದು ತಪ್ಪಾಯಿತು, ಇನ್ನು ಮುಂದೆ ಹೀಗೆಲ್ಲ ಮಾಡೋಲ್ಲ, ಇದೊಂದು ಸಲ ಕ್ಷಮಿಸ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆಗ HOD ಅವರು ಅವನಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಮಂಗಳವಾರದ ಸಂಚಿಕೆ ಮುಗಿಯುತ್ತೆ. ಮತ್ತಷ್ಟು ವಿಡಿಯೋಗಳನ್ನು ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.